ಇಂದು ಮತ್ತೆ ಕೊಪ್ಪಳ ಲೋಕಸಭಾ ವ್ಯಾಪ್ತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪ್ರಚಾರ ಕಾರ್ಯ ಇರುತ್ತೆ. ಕೊಪ್ಪಳದ ಅಸಮಾಧಾನವನ್ನ ಶಮನ ಮಾಡ್ತಾರಾ ಸಿದ್ದರಾಮಯ್ಯ? ಕೊಪ್ಪಳ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಹೊಗೆ ಆಡ್ತಾ ಇದೆ. ಇನ್ನೂ ಕೂಡ ಅದು ಸರಿಯಾಗಿಲ್ಲ, ಶಮನ ಆಗಿಲ್ಲ. ಇವತ್ತು ಕೂಡ ಸಭೆ ಇದೆ. ಬಟ್ ಇಲ್ಲಿ ಅಸಮಾಧಾನವನ್ನ ಮುಖ್ಯಮಂತ್ರಿಗಳು ಸಮಾಧಾನ ಮಾಡ್ತಾರಾ? ಇಂದು ಗಂಗಾವತಿಯಲ್ಲಿ ಸಿಎಂ ಡಿಸಿಎಂ ಪ್ರಜಾಧ್ವನಿ ಸಮಾವೇಶ ಇದೆ. ಮುನಿಸಿಕೊಂಡಿದ್ದಾರೆ ಗಂಗಾವತಿಯ ಮಾಜಿ ಶಾಸಕ ಇಕ್ಬಾಲ್ ಅನ್ಸಾರಿ ಮತ್ತು ಹಿಟ್ನಾಳ್ ಕುಟುಂಬ. ಎರಡೂ ಕುಟುಂಬದ ಮಧ್ಯೆ ಅಸಮಾಧಾನಗಳಿದ್ದಾವೆ. ಪರಿಷತ್ನ ಮಾಜಿ ಸದಸ್ಯ ಶ್ರೀನಾಥ್ ವಿರುದ್ಧವೂ ಕೂಡ ವೈಮನಸ್ಸಿದೆ. ಇಬ್ಬರು ಮುಖಂಡರು ಇವತ್ತು ವೇದಿಕೆಯಲ್ಲಿರ್ತಾರಾ ಅನ್ನೋದೇ ಕುತೂಹಲ. ನೋಡಿ, ಕೊಪ್ಪಳದಲ್ಲಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ. ಗಂಗಾವತಿ ಮಾಜಿ ಶಾಸಕ ಇಕ್ಬಾಲ್ ಅನ್ಸಾರಿ ಅವರು ಆಲ್ರೆಡಿ ಮುನ್ಸ್ಕೊಂಡಿದ್ದಾರೆ. ಯಾರ ಮಾತಿಗೂ ಬಗ್ತಾ ಇಲ್ಲ. ಈ ಹಿಂದೆ ಸಿದ್ದರಾಮಯ್ಯನವರು ಕೂಡ ಅವರ ಮನವೊಲಿಸುವಂಥ ಪ್ರಯತ್ನಗಳನ್ನು ಮಾಡಿದ್ರು, ಕರ್ಕೊಂಡು ಮಾತಾಡಿದ್ರು, ಬೆಂಗಳೂರು ಕರೆಸ್ಕೊಂಡು. ಆದರೂ ಶಮನ ಆಗಲಿಲ್ಲ. ಆಮೇಲೆ ಹಿಟ್ನಾಳ್ ಕುಟುಂಬದ ಬಗ್ಗೆ ಅವರಿಗೆ ಅಸಮಾಧಾನ ಇದೆ. ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ, ಅವ್ರಿಗೆ ಬೇಕಾದವ್ರ ಜೊತೆಗೆ ಅವರು ಪ್ರಚಾರ ಮಾಡ್ತಾ ಇದ್ದಾರೆ, ನನ್ನನ್ನು ಪರಿಗಣನೆಗೆ ತೆಗೆದುಕೊಳ್ತಿಲ್ಲ ಅನ್ನುವಂಥ ಅಸಮಾಧಾನ ಇದೆ. ಏನು, ಪರಿಷತ್ನ ಮಾಜಿ ಸದಸ್ಯ ಶ್ರೀನಾಥ್ ವಿರುದ್ಧವೂ ಕೂಡ ವೈಮನಸ್ಸನ್ನು ಹೊಂದಿದ್ದಾರೆ ಇಕ್ಬಾಲ್ ಅನ್ಸಾರಿ. ಇಬ್ಬರು ಮುಖಂಡರು ಇವತ್ತು ವೇದಿಕೆಯಲ್ಲಿ ಕಾಣಿಸಿಕೊಳ್ತಾರಾ ಇಲ್ವಾ ಅನ್ನೋದು ನೋಡಬೇಕು. ಯಾಕಂತ ಹೇಳಿದ್ರೆ ಒಟ್ಟಿಗೆ ಕಾಣಿಸಿಕೊಂಡ್ರು ಅಂತ ಹೇಳಿದ್ರೆ ಇಲ್ಲಪ್ಪ ಒಂದು ಹಂತಕ್ಕೆ ಅಸಮಾಧಾನ ಎಲ್ಲ ಶಮನ ಆಗಿದೆ ಅಂತ ಅರ್ಥ. ಮುಖ್ಯಮಂತ್ರಿ DCM ಬಂದು ಕ್ಷೇತ್ರದಲ್ಲಿ ಬಂದು ಪ್ರಚಾರ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಅವ್ರ ಪತ್ತೆನೇ ಇಲ್ಲ ಇಕ್ಬಾಲ್ ಅನ್ಸಾರಿ ಅಂತ ಹೇಳಿದ್ರೆ ಅವರ ಮುನಿಸು ಇನ್ನೂ ಜೀವಂತವಾಗಿದೆ ಅಂತ ಅರ್ಥ. ಯಾಕಂದರೆ ಹಿಟ್ನಾಳ್ ವಿರುದ್ಧ ಬುಸುಗುಡ್ತಿದ್ದಾರೆ, ಅಲ್ಲಿ ಮಾಜಿ MLC ವಿರುದ್ಧವೂ ಕೂಡ ಹರಿಹಾಯ್ತಾನೆ ಇದ್ದಾರೆ.